ಪೌಳಿಯ ಅಲಂಕಾರಗಳ ಬಗ್ಗೆ ಗಮನಿಸಬಹುದು. ಅವಳಿಗೆ ಎದುರಿನಲ್ಲಿ ದ್ವಾರವನ್ನು ಮಾಡಿ ದ್ವಾರದ ಎರಡೂ ಪಾರ್ಶ್ವಗಳಲ್ಲಿ ಹೊಯ್ಸಳ ಶೈಲಿಯ ಸ್ತಂಭಗಳನ್ನು ನಿರ್ಮಾಣ ಮಾಡಿದ್ದೇವೆ. ಆ ಸ್ತಂಭಗಳನ್ನು ಮಾಡಿದ ಬಳಿಕ ಪಾರ್ಶ್ವದಲ್ಲಿ ಪಂಜರ ಎನ್ನುವ ಅಲಂಕಾರಗಳನ್ನು ಮಾಡಿದ್ದೇವೆ. ಕೆಳಗೆ ವೇದಿಕೆ, ಅದರ ಮೇಲೆ ಸ್ತಂಭಗಳಾದ ಮೇಲೆ ಕಪೋತ, ಆಮೇಲೆ ಎರಡನೇ ನೆಲೆಯ ನಾಸಿಕ ಬರುವಂತೆ ಪಂಜರಗಳ ನಿರ್ಮಾಣ ಆಗಿದೆ. ಪಂಜರ ಮತ್ತು ಕುಂಭಲತೆಯ ಮಧ್ಯಭಾಗದಲ್ಲಿ ಸಣ್ಣ ಭಿತ್ತಿ ಸ್ತಂಭವನ್ನು ರೂಪಿಸಿಕೊಂಡಿದ್ದೇವೆ. ಅದು ಕಳೆದ ಬಳಿಕ ಕುಂಭಲತಾ ಎನ್ನುವ ಒಂದು ಅಪೂರ್ವವಾದ ಅಲಂಕಾರವನ್ನು ಕೂಡ ಮಾಡಿದ್ದೇವೆ. ಅದರ ವೈಶಿಷ್ಟ್ಯ, ಕೆಳಭಾಗದಲ್ಲಿ ಘಟ ಇರ್ತದೆ, ಘಟದ ಮೇಲಿಂದ ಸ್ತಂಭ ಬಂದು ಅದರ ಎರಡೂ ಪಾರ್ಶ್ವಗಳಲ್ಲಿ ಮಕರಾಸ್ಯದಿಂದ ಬಳ್ಳಿ ಹೊರಬಂದಂತಿರ್ತದೆ. ಗುಪ್ತರ ಕಾಲದಲ್ಲಿ ಈ ಅಲಂಕಾರ ವಿಶೇಷವಾಗಿ ರಚಿಸಲ್ಪಟ್ಟದ್ದು. ಕುಂಭ ಪಂಜರ ಅಂತ ಅದನ್ನು ಕರೀತೇವೆ. ಇಲ್ಲಿಯ ವೈಶಿಷ್ಟ್ಯ ಅಂತಂದರೆ, ಪಂಜರದ ಮೇಲ್ಭಾಗದಲ್ಲಿ ಇರುವಂತಹ 4 ಓರೆ ಕಾಲುಗಳಿದ್ದಾವೆ. ಅವುಗಳನ್ನು ಪೂರ್ಣವಾಗಿ ಬಿಡಿಸಿ ಕೆತ್ತಲಾಗಿದೆ. ಒಂದೇ ಕಲ್ಲಿನಲ್ಲಿ ನಿರ್ಮಾಣಗೊಂಡಂತಹ ಶಿಲ್ಪ. ಹೀಗೆ ಸುತ್ತುಬೌಳಿಯ ಮುಂಭಾಗದ ಅಗ್ರಸಭೆಯ ಎರಡೂ ಪಾರ್ಶ್ವಗಳಲ್ಲಿ 2 ಕುಂಭಲತೆ, 3 ಪಂಜರಗಳನ್ನು ನಿರ್ಮಾಣ ಮಾಡಿದ್ದೇವೆ. ಅದಾದ ಬಳಿಕ ಮುರಕಲ್ಲಿನ ಕೆಲಸ ಆರಂಭ ಆಗ್ತದೆ. ಅದಕ್ಕೆ ಆಧಾರವಾಗಿ ಕಲಶಬಂಧ ಎನ್ನುವಂತಹ ಅಧಿಷ್ಠಾನವನ್ನು ಮಾಡಿ ಅವುಗಳ ಮೇಲೆ ಸಣ್ಣ ಕಂಬಗಳನ್ನು ನಿಲ್ಲಿಸಿ ವಾರದ ಮಾಡನ್ನು ಇಡುವಂತಹ ಕೆಲಸ ಅದು ಮುಂದೆ ಬರಲಿಕ್ಕಿದೆ. ಅದರ ಎರಡೂ ಪಾರ್ಶ್ವಗಳಲ್ಲಿ ಮಹಾಬಲಿ ಪೀಠದ ಮೇಲೆ ಬರುವಂತಹ ಬಲಿಮಂಟಪ ಬರ್ತದೆ. ಅದರ ಮುಂಭಾಗದಲ್ಲಿ ಧ್ವಜವೂ ಕೂಡ ಮುಂದಿನ ದಿವಸಗಳಲ್ಲಿ ಬರಲಿಕ್ಕಿದೆ.